ಎಲ್ರಿಗೂ ನಮಸ್ಕಾರ. ಕತ್ಲಲ್ಲಿ ಬರೀ ನಾವು ಹೈಲೈಟ್ ಆಗ್ತಾ ಇದೀವಿ, ನೀವು ಯಾರು ಹೈಲೈಟ್ ಆಗ್ತಾ ಇಲ್ಲ. ಇಲ್ಲಿ ಎಲ್ಲರೂ ಪುಟಾಣಿ ಮಕ್ಕಳು ಕೂಡ ಸೇರಿದ್ದೀರಾ. ಈಗ ತಾನೇ ಬಾಕ್ಸ್ ಚರಂಡಿದು ಭೂಮಿ ಪೂಜೆ ಕೂಡ ಮಾಡಿದ್ದೀವಿ. ಒಟ್ಟಾರೆ ಸುಮಾರು 55 ಲಕ್ಷ ಕಾಮಗಾರಿಗೆ ನಿಮ್ಮ ಗ್ರಾಮದಲ್ಲಿ ತಾನೇ ಭೂಮಿ ಪೂಜೆ ಮಾಡಿರೋದು. ನಿನ್ನೆ ಇವತ್ತು ಸೇರಿ ಅಪ್ಪಾಜಿಯವರ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪಾಜಿ ಎಲ್ಲ ಮಕ್ಕಳಿಗೂ ಗೊತ್ತಿದಾರಾ? ಪೂರ್ತಿ ಹೆಸರು ಏನ್ ಹೇಳು ಅವ್ರದ್ದು? ಅದಕ್ಕೂ ಮುಂಚೆ ನಂದಲ್ಲ, ಅಪ್ಪಾಜಿಯವರ ಅಜ್ಜರ ಹೆಸರು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಅಂತ. ಅವರೇ ನಿಮ್ಮ ಕ್ಷೇತ್ರದ MLA ಆಗಿದ್ರು, ಹೌದಾ? ಮೊನ್ನೆ ಡಿಸೆಂಬರ್ ತಿಂಗಳಲ್ಲಿ ತೀರ್ಕೊಂಡ್ರು ಅವರು. ಸೊ ಅದಾದ್ಮೇಲೆ ಸುಮಾರು 10 ಕೋಟಿ ಕಾಮಗಾರಿಗಳಿಗೆ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ನೀವು ಸತತವಾಗಿ 7 ಬಾರಿ ಅವರನ್ನ MLA MP, ಒಮ್ಮೆ MP ಆಗಿ ಎಲೆಕ್ಟ್ ಮಾಡಿದ್ದಾರೆ ಅಪ್ಪಾಜಿ ಅವ್ರನ್ನ. ಎಲ್ಲ ಹಿರಿಯರಿಗೆ ನೆನಪಿದೆ, ಅಪ್ಪಾಜಿಯವರು ಒಂದು ಬೈ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು MP ಆಗಿದ್ರು. ಅವಾಗ ನಾನ್ ಸೊಸೆಯಾಗಿ ಫಸ್ಟ್ ಟೈಮ್ ಶಾಮನೂರ್ ಸೊಸೆಯಾಗಿ ಬಂದು ಇಲ್ಲೆಲ್ಲ ಹದಡಿ ಕ್ಷೇತ್ರ ನಿಂಗಪ್ಪರ ಜೊತೆಗೆ ಇಲ್ಲಿರೋ ಎಲ್ಲ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಜೊತೆಗೆ ಮನೆಗೆ ಹೋಗಿ ಇಂದ್ರಮ್ಮನ್ ಕಾಂಗ್ರೆಸ್ಸಿಗೆ ವೋಟ್ ಮಾಡ್ರಿ ಅಂತ ಅವಾಗ ಕೇಳಿದ್ವಿ. ನೀವೆಲ್ಲರೂ ಅವಾಗ ಆಶೀರ್ವಾದ ಮಾಡಿದ್ರಿ. ಅಪ್ಪಾಜಿ ಅವ್ರ ಮೊನ್ನೆನೂ ಕೂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗೂ ಎಲ್ಲ ಲೀಡರ್ಗಳು ಬಂದ್ ಮಾತಾಡಿದಾಗೂ ಕ್ಷೇತ್ರ ಹೆಂಗಿದೆ, ಆಮೇಲೆ 10 ಕೋಟಿ ಅಮೌಂಟ್. ಈಗ ನಾವು MP ಆಗಿದೀವಲ್ಲ, ಒಂದು ವರ್ಷಕ್ಕೆ ಕೇವಲ 5 ಕೋಟಿ ಅಮೌಂಟ್ ಬರುತ್ತೆ. ನಿಮಗೆ 2 ದಿನದಲ್ಲಿ ಇವತ್ತು 10 ಕೋಟಿ ವರ್ಕ್ ಇಂದು ಪೂಜೆ ಮಾಡುವಂತ ಸೌಭಾಗ್ಯ ನನಗೆ ಸಿಕ್ಕಿದೆ ಅಪ್ಪಾಜಿ ಅವರ ದಕ್ಷಿಣ ಕ್ಷೇತ್ರದಲ್ಲಿ. ಸೊ ಆದ್ರಿಂದ ಇಲ್ಲಿರೋ ಎಲ್ಲ ಲೀಡರ್ಸ್ಗೆ ನಂದು ವಿನಂತಿ ಏನಂದ್ರೆ, ಅಪ್ಪಾಜಿಯವರ ಕೊನೆ ಗ್ರಾಂಡ್ಸು, ಅದರಿಂದ ಒಳ್ಳೆ ಕಾಮಗಾರಿನ ಮಾಡಿ ಜನರಿಗೆ ಉಪಯೋಗ ಆಗೋ ಹಾಗೆ ಇವೆಲ್ಲ ಲೀಡರ್ಸು ಆಮೇಲೆ ಇಲ್ಲಿರುವಂತಹ ಜನರು ಕೂಡ ಅದನ್ನ ನಿಂತಿದ್ದು ಮಾಡಿಸ್ಕೊಳ್ರಿ. ಮೊನ್ನೆ ಒಂದು ಅಂಗನವಾಡಿಗೆ ಹೋದಾಗ ಅಂಗನವಾಡಿ ನೆಲ ಮತ್ತೆ ಕೆಳಗಡೆ 2 ಸ್ಟೆಪ್ ಇಳಿಬೇಕಿತ್ತು, ಆಯ್ತಾ ಪುಟ? ಆದ್ರೆ ಒಂದೇ ಸ್ಟೆಪ್ ಹಾಕಿದ್ದಾರೆ. ಸಣ್ಣ ಮಗು ಇಷ್ಟೇ ಪುಟಾಣಿ, ನಿನ್ ತಮ್ಮ ತಂಗಿ ಇದ್ರೆ ಇಳಿಯಕ್ಕೆ ಎಷ್ಟು ಕಷ್ಟ ಆಗುತ್ತೋದಾ? ಸೊ ಹಂಗಿದ್ದಾಗ ಅಲ್ಲಿರುವಂತ ಪಂಚಾಯತ್ ಮೆಂಬರ್ಸ್ ದಯವಿಟ್ಟು ಗಮನ ಇಟ್ಕೊಳ್ರಿ. ಒಂದ್ ಸಣ್ಣ ಉದಾಹರಣೆ ನಾನು ಕೊಟ್ಟಿರೋದು, ಅದರಿಂದ ನಿಮ್ಮೂರಿನಲ್ಲಿ ಮಾಡ್ತಾ ಇರುವಂತಹ ಕಾಮಗಾರಿಗಳು, ಕಟ್ಟಡಗಳು ಅದನ್ನ ಸಂಪೂರ್ಣವಾಗಿ ಚೆನ್ನಾಗಿ ಮಾಡಿಸ್ಕೊಳ್ರಿ, ಅಚ್ಚುಕಟ್ಟಾಗಿ ಮಾಡಿಸ್ಕೊಳ್ರಿ. ಆಮೇಲೆ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ ಮಕ್ಕಳು? ಒಂದ್ ದೇವ್ರ ನಾಮ ಹೇಳ್ತೀರಾ? ದೇವ್ರ ನಾಮ ಹೇಳಿ ಮುಗ್ಸೋಣ. ಎಲ್ಲರೂ ದೇವ್ರ ನಾಮ ಹೇಳಿ ಶುರು ಮಾಡ್ತಾರೆ. ನಿಮ್ ಊರಿನ ಮಕ್ಳದ್ದು ಹಾಡ್ ಕೇಳಿ ನಾವ್ ಈ ಕಾರ್ಯಕ್ರಮವನ್ನು ಮುಗ್ಸೋಣಂತೆ. ಆಮೇಲೆ ಮನವಿನೂ ಆಯ್ತಾ? ಸರಿ, ಈಗ ಅಪ್ಪಾಜಿಯವರು 10 ಕೋಟಿ ಅಮೌಂಟ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅಪ್ಪಾಜಿಯವರ SS ಕೇರ್ ಟ್ರಸ್ಟ್ ಅಂತ ಇದೆ, ಶಾಮನೂರು ಶಿವಶಂಕರಪ್ಪಾಜಿ ಕೇರ್ ಟ್ರಸ್ಟ್. ಆ ಟ್ರಸ್ಟ್ ಇಂದ ಉಚಿತವಾಗಿ ನಾವು ಕಿಡ್ನಿ ಸಮಸ್ಯೆ ಯಾರಿಗಿರುತ್ತಲ್ಲ ಅವರಿಗೆ ಡಯಾಲಿಸಿಸ್ ಅವಶ್ಯಕತೆ ಇರುತ್ತೆ, ಅವ್ರಿಗೆ ಫ್ರೀಯಾಗಿ ಡಯಾಲಿಸಿಸ್ ಮಾಡಿಸ್ತಾ ಇದೀವಿ. ಕಣ್ಣಿನ ಪೊರೆ ಚಿಕಿತ್ಸೆ ಅದನ್ನು ಕೂಡ ಫ್ರೀಯಾಗಿ ಮಾಡ್ತಾ ಇದೀವಿ. ಸೊ ಆದ್ರಿಂದ ನಿಮಗೆ ಗೊತ್ತಿರೋರು ನಮ್ಮ ಕ್ಷೇತ್ರದಲ್ಲಿ ಯಾರಾದ್ರೂ ಇದ್ರೆ BPL ಕಾರ್ಡ್ ಹೋಲ್ಡರ್ಸ್ಗೆ ಅವರಿಗೆ ದಯವಿಟ್ಟು ನಮ್ಮ SS ಕೇರ್ ಟ್ರಸ್ಟ್ ನಲ್ಲಿ ಇರುವಂತಹ ಸೇವೆಗಳ ಬಗ್ಗೆ ಅವ್ರಿಗೂ ಮನವರಿಕೆ ಮಾಡ್ಕೊಡಿ.